press the bell icon on the YouTube app and never miss another update. Hello everyone. In this session, we are going to discuss the last topic of our chapter, that is oxygen cycle. So the first point is oxygen is very abundant element. Okay, oxygen ಅನ್ನು ನಾವು abundant element ಅಂತ ಹೇಳ್ತೀವಿ. ಏನಕ್ಕೆ? ಬಿಕಾಸ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ನೋಡ್ತಾ ಹೋದ್ರೆ ನಾವು ಆಕ್ಸಿಜನ್ ಏನಾಗಿರುತ್ತೆ, ಒಂದು ಲಾರ್ಜರ್ ಅಮೌಂಟ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ, ಆಕ್ಸಿಜನ್ ಅನ್ನ ಅಬಂಡೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಈ ಆಕ್ಸಿಜನ್ ಆಟಮ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಎಲಿಮೆಂಟಲ್ ಸ್ಟೇಟ್ ಅಲ್ಲಾದ್ರೂ ಪ್ರೆಸೆಂಟ್ ಇರ್ಬೋದು ಅಥವಾ ಕಂಬೈನ್ಡ್ ಸ್ಟೇಟ್ ಅಲ್ಲಾದ್ರೂ ಪ್ರೆಸೆಂಟ್ ಇರ್ಬೋದು. ಸೊ ಫಸ್ಟ್ ನಾವು ಎಲಿಮೆಂಟಲ್ ಫಾರ್ಮ್ ಆಫ್ ಆಕ್ಸಿಜನ್ ನ ನೋಡ್ತಾ ಹೋದ್ರೆ oxygen molecule, that is diatomic molecule of oxygen is a elemental form of oxygen atom. Okay, so next combined form nodta hodre carbon dioxide is the combined form of oxygen atom. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ಏರ್ ನಲ್ಲಿ ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಆಕ್ಸಿಜನ್ ಆಟಮ್ ಏನಾಗುತ್ತೆ, ಎಲಿಮೆಂಟಲ್ ಸ್ಟೇಟ್ ಅಲ್ಲಾದ್ರೂ ಪ್ರೆಸೆಂಟ್ ಇರ್ಬೋದು, ಕಂಬೈನ್ಡ್ ಸ್ಟೇಟ್ ಅಲ್ಲಾದ್ರೂ ಪ್ರೆಸೆಂಟ್ ಇರ್ಬೋದು. ಇನ್ ದ ಅರ್ತ್ ಕ್ರಸ್ಟ್ ಆಲ್ಸೋ ವಿ ಕ್ಯಾನ್ ಫೌಂಡ್ ಆಕ್ಸಿಜನ್ ಆಟಮ್. ಅರ್ತ್ ಕ್ರಸ್ಟ್ ನಲ್ಲಿನೂ ಕೂಡ ಆಕ್ಸಿಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ. ಅರ್ತ್ ಕ್ರಸ್ಟ್ ಅಲ್ಲಿ ಯಾವ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂಡ್ ಸಿಲಿಕಾನ್ಸ್. ಓಕೆ, ಸೊ ಅರ್ತ್ ಕ್ರಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಆಕ್ಸಿಜನ್ ಯಾವ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಮೆಟಲ್ ಆಕ್ಸೈಡ್ ಮತ್ತೆ ಸಿಲಿಕಾನ್ ಆಕ್ಸೈಡ್ ಅನ್ನ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಅಂಡ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಕಾರ್ಬೊನೇಟ್ಸ್, ಸಲ್ಫೇಟ್ಸ್, ನೈಟ್ರೇಟ್ಸ್ ಅಂಡ್ ಅದರ್ ಮಿನರಲ್ಸ್. ಈ ಎಲ್ಲಾ ಫಾರ್ಮ್ ಅಲ್ಲಿ ಏನಾಗಿರುತ್ತೆ, ಆಕ್ಸಿಜನ್ ನಮ್ಮ ಅರ್ತ್ ಕ್ರಸ್ಟ್ ನಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಆಕ್ಸಿಜನ್ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಮೋಸ್ಟ್ ಬಯಾಲಜಿಕಲ್ ಮಾಲಿಕ್ಯೂಲ್ಸ್. ಓಕೆ, ಡಿಫ್ರೆಂಟ್ ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ನಲ್ಲಿ ನೋಡ್ತಾ ಹೋದ್ರೆ ಆಕ್ಸಿಜನ್ ಆಟಮ್ ಏನಾಗಿರುತ್ತೆ, ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್ ಆಗಿರುತ್ತೆ. ಓಕೆ, ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ಅಂದ್ರೆ ಯಾವ್ಯಾವು? ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ಫ್ಯಾಟ್ಸ್. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಇಂಪಾರ್ಟೆಂಟ್ ಬಯಾಲಜಿಕಲ್ ಮಾಲಿಕ್ಯೂಲ್ಸ್. ಈ ಎಲ್ಲ ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ನಲ್ಲಿ ಏನಾಗಿರುತ್ತೆ, ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ. ಏನಾಗಿರುತ್ತೆ, ಆಕ್ಸಿಜನ್ ಏನಾಗಿರುತ್ತೆ, ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್ ಆಗಿ ಈ ಎಲ್ಲ ಬಯಾಲಜಿಕಲ್ ಮಾಲಿಕ್ಯೂಲ್ಸ್ ನಲ್ಲೂ ಪ್ರೆಸೆಂಟ್ ಇರುತ್ತೆ. So what is oxygen cycle? Oxygen cycle is a type of biogeochemical cycle. Oxygen cycle is a type of biogeochemical cycle and it maintains the level of oxygen in the atmosphere. Okay, so oxygen cycle ಅಂದ್ರೆ ಏನು? It is a type of biogeochemical cycle and it maintains the level of oxygen in the atmosphere. ಆಕ್ಸಿಜನ್ ಸೈಕಲ್ ಏನ್ ಮಾಡ್ತಾ ಹೋಗುತ್ತೆ, ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ನ ಲೆವೆಲ್ ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಆಕ್ಸಿಜನ್ ಸೈಕಲ್. ಫಸ್ಟ್ ಒನ್ ಇಸ್ ಅಟ್ಮಾಸ್ಫಿಯರ್ ಆಕ್ಸಿಜನ್. ದಟ್ ಈಸ್ O2. ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ನೋಡ್ತಾ ಹೋದ್ರೆ ಆಕ್ಸಿಜನ್ ಗ್ಯಾಸ್ ಪ್ರೆಸೆಂಟ್ ಇರುತ್ತೆ. ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ? 21% ಆಕ್ಸಿಜನ್ ಗ್ಯಾಸ್ ಏನಾಗಿರುತ್ತೆ, ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಈಗ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಆಕ್ಸಿಜನ್ ಗ್ಯಾಸ್ ನ ಅನಿಮಲ್ಸ್, ಪ್ಲಾಂಟ್ಸ್ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಏನಕ್ಕೆ? ರೆಸ್ಪಿರೇಷನ್ ಪ್ರೋಸೆಸ್ಗೆ. ಸೊ ಯಾರ್ಯಾರು ಯೂಸ್ ಮಾಡ್ಕೋತಾ ಹೋಗ್ತೀವಿ? ಅನಿಮಲ್ಸ್, ಪ್ಲಾಂಟ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಅನಿಮಲ್ಸ್, ಪ್ಲಾಂಟ್ಸ್ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಏನ್ ಮಾಡ್ತಾ ಹೋಗ್ತಾರೆ,
ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಆಕ್ಸಿಜನ್ ಗ್ಯಾಸ್ ನ ರೆಸ್ಪಿರೇಷನ್ ಪ್ರೋಸೆಸ್ ಗಾಗಿ ಯೂಸ್ ಮಾಡ್ತಾರೆ. ರೆಸ್ಪಿರೇಷನ್ ಪ್ರೋಸೆಸ್ ಅಂದ್ರೆ ಏನು? ಯೂಶಲಿ ನಾವು ಹ್ಯೂಮನ್ ಬೀಂಗ್ಸ್ ಏನ್ ಮಾಡ್ತೀವಿ, ರೆಸ್ಪಿರೇಷನ್ ಪ್ರೋಸೆಸ್ ನಲ್ಲಿ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಆಕ್ಸಿಜನ್ ಗ್ಯಾಸ್ ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ. ಈ ಒಂದು ಪ್ರೋಸೆಸ್ ಗೆ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಆಕ್ಸಿಜನ್ ಗ್ಯಾಸ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯೂಶಲಿ ರೆಸ್ಪಿರೇಷನ್ ಪ್ರೋಸೆಸ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದೆ, ಆಕ್ಸಿಜನ್ ಗ್ಯಾಸ್ ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಎಕ್ಸೇಲ್ ಮಾಡೋದ್ರ ಜೊತೆಗೆ ಸಮ್ ಅಮೌಂಟ್ ಆಫ್ ವಾಟರ್ ವೇಪರ್ಸ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ರೆಸ್ಪಿರೇಷನ್ ಇಂದ ಏನಾಯ್ತು, ಇವಾಗ ಕಾರ್ಬನ್ ಡೈಆಕ್ಸೈಡ್ ನ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ, ಜೊತೆಗೆ ಸಮ್ ಅಮೌಂಟ್ ಆಫ್ ವಾಟರ್ ವೇಪರ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಅಟ್ಮಾಸ್ಫಿಯರ್ಗೆ. ಈಗ ಅಟ್ಮಾಸ್ಫಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇದೆ ಮತ್ತೆ ವಾಟರ್ ಪ್ರೆಸೆಂಟ್ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ವಾಟರ್ ನ ಯಾರು ಯೂಸ್ ಮಾಡ್ಕೋತಾರೆ? ಗ್ರೀನ್ ಪ್ಲಾಂಟ್ಸ್ ಯೂಸ್ ಮಾಡ್ಕೋತಾ ಹೋಗುತ್ತೆ. ಏನಕ್ಕೆ? ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರೋಸೆಸ್ಗೋಸ್ಕರ ಗ್ರೀನ್ ಪ್ಲಾಂಟ್ಸ್ ಏನ್ ಮಾಡ್ತವೆ, ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ನ ಯೂಸ್ ಮಾಡ್ಕೋತವೆ. ಫೋಟೋಸಿಂಥಸಿಸ್. Photosynthesis ಅಂದ್ರೇನು? Usually green plants in the presence of sunlight and chlorophyll, they uses the carbon dioxide and water molecule which is present in the atmosphere and start preparing their own food ನ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೆಸ್ಪಿರೇಷನ್ ಇಂದ ಏನೇನಾಗುತ್ತೆ? ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನ ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎಕ್ಸಾಂಪಲ್ ನಾವು ಗ್ಲೂಕೋಸ್ ಕೊಡ್ಬೋದು. ಜೊತೆಗೆ ಫೋಟೋಸಿಂಥಸಿಸ್ ಅಲ್ಲಿ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಪ್ಲಾಂಟ್ಸ್ ಏನ್ ಮಾಡ್ತವೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನ ಸಿಂಥಸಿಸ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ನ ರಿಲೀಸ್ ಕೂಡ ಮಾಡ್ತಾ ಹೋಗುತ್ತೆ. ಈ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನ ಈ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು ಅಥವಾ ಹ್ಯೂಮನ್ ಬೀಂಗ್ಸ್ ಆಗಿರ್ಬೋದು ಕನ್ಸ್ಯೂಮ್ ಮಾಡ್ತಾ ಹೋದಾಗ ಏನಾಗುತ್ತೆ, ಇವುಗಳಿಂದ ನಮಗೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಸೊ ಆ ಎನರ್ಜಿನ ಯೂಸ್ ಮಾಡಿಕೊಂಡು ಮತ್ತೆ ರೆಸ್ಪಿರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರೆಸ್ಪಿರೇಷನ್ ಪ್ರೋಸೆಸ್ ನಲ್ಲಿ ಏನ್ ಮಾಡ್ತೀವಿ, ಆಕ್ಸಿಜನ್ ಗ್ಯಾಸ್ ನ ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ನ ಎಕ್ಸೇಲ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ತರ ಏನಾಗುತ್ತೆ, ಸೈಕಲ್ ಮತ್ತೆ ಕಂಟಿನ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನ ಒಂದು ಪ್ರೋಸೆಸ್ ಅಂದ್ರೆ that is combustion of fuel. ಕಂಬಷನ್ ಆಫ್ ಫ್ಯೂಯಲ್ಸ್ ಅಂದ್ರೆ ಏನು? ಫ್ಯೂಯಲ್ಸ್ ನ ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡುವಂತ ಒಂದು ಪ್ರೋಸೆಸ್ಗೆ ನಾವು ಕಂಬಷನ್ ಅಂತ ಹೇಳ್ತೀವಿ. ಯೂಶಲಿ ಹೈಡ್ರೋಕಾರ್ಬನ್ಸ್ ನ ತಗೊಳ್ಳೋದಾದ್ರೆ, ಹೈಡ್ರೋಕಾರ್ಬನ್ಸ್ ನ ಕಂಬಷನ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ಅಟ್ಮಾಸ್ಫಿಯರ್ಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ನ ಯಾರು ಯೂಸ್ ಮಾಡ್ಕೋತಾರೆ? ಗ್ರೀನ್ ಪ್ಲಾಂಟ್ಸ್ ಯೂಸ್ ಮಾಡ್ಕೋತಾ ಹೋಗುತ್ತೆ. ಏನಕ್ಕೆ? ಫೋಟೋಸಿಂಥಸಿಸ್ ಅನ್ನ ಪ್ರೋಸೆಸ್ಗೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಏನ್ ಮಾಡುತ್ತೆ, ಮತ್ತೆ ಆ ಗ್ರೀನ್ ಪ್ಲಾಂಟ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನ ಪ್ರಿಪೇರ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ಗ್ಯಾಸ್ ನ ಕೂಡ ರಿಲೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಆಕ್ಸಿಜನ್ ಸೈಕಲ್. Last topic is ozone layer. Okay, so what is ozone? Ozone is a molecule containing 3 atoms of oxygen. Then O3. So this is ozone molecule and this molecule is containing 3 atoms of oxygen. ಈ ಒಂದು ಮಾಲಿಕ್ಯೂಲ್ಗೆ ನಾವೇನು ಹೇಳ್ತೀವಿ, ಓಝೋನ್ ಅಂತ ಹೇಳ್ತೀವಿ. ಯೂಶಲಿ ನಾವು ಆಕ್ಸಿಜನ್ ಗ್ಯಾಸ್ನ ಏನು ಮಾಡ್ತೀವಿ, ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಆಕ್ಸಿಜನ್ ಗ್ಯಾಸ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ. ಸಿಮಿಲರ್ ವೇನಲ್ಲಿ ನಾವೇನಾದ್ರೂ ಈ ಓಝೋನ್ನ ಇನ್ಹೇಲ್ ಮಾಡ್ತಾ ಹೋದ್ರೆ ಇಟ್ ಕ್ಯಾನ್ ಡೈರೆಕ್ಟ್ಲಿ ಅಫೆಕ್ಟ್ ಅವರ್ ಲಂಗ್ಸ್. ಈ ಓಝೋನ್ನ ಇನ್ಹೇಲ್ ಮಾಡಿದ್ರೆ ಏನು ಮಾಡುತ್ತೆ, ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಅವರ್ lungs. ಏನಕ್ಕೆ? Because this ozone is poisonous in nature.
Ozone is poisonous in nature and it is harmful for health. ಆಕ್ಸಿಜನ್ ಗ್ಯಾಸ್ನ ಹೇಗೆ ಇನ್ಹೇಲ್ ಮಾಡ್ತಾ ಹೋಗ್ತೀವಿ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ, ಸಿಮಿಲರ್ ವೇನಲ್ಲಿ ನಾವೇನಾದ್ರೂ ಓಝೋನ್ ಗ್ಯಾಸ್ನ ಇನ್ಹೇಲ್ ಮಾಡ್ತಾ ಹೋದ್ವಿ ಅಂದ್ರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಅವರ್ lungs. ಏನಕ್ಕೆ? ಬಿಕಾಸ್ ದಿಸ್ ಓಝೋನ್ ಈಸ್ ಪಾಯ್ಸನಸ್ ಇನ್ ನೇಚರ್ ಅಂಡ್ ಇಟ್ ಈಸ್ ಹಾರ್ಮ್ಫುಲ್ ಫಾರ್ ಅವರ್ ಹೆಲ್ತ್. But this ozone layer is very important for the existence and survival of life on the earth. ಸೊ ಒಂದು ನಮ್ಮ ಅರ್ತ್ ಮೇಲೆ ಲೈಫ್ ಎಕ್ಸಿಸ್ಟ್ ಆಗಬೇಕು ಮತ್ತು ಲೈಫ್ ಸರ್ವೈವ್ ಆಗಬೇಕು ಅಂದರೆ ಓಝೋನ್ ಲೇಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ? ಬಿಕಾಸ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಪ್ರೊಟೆಕ್ಟಿವ್ ಲೇಯರ್. ಓಕೆ, ಸೊ ಅರ್ಥನ ಕನ್ಸಿಡರ್ ಮಾಡಿದರೆ ಅರ್ಥನ ಸುತ್ತ ಏನಾಗಿರುತ್ತೆ? ಈ ಓಝೋನ್ ಲೇಯರ್ ಪ್ರೆಸೆಂಟ್ ಇರುತ್ತೆ. ಈ ಓಝೋನ್ ಲೇಯರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಸ್ಟ್ರಾಟೋಸ್ಫಿಯರ್ನಲ್ಲಿ. ಸೊ ದಿಸ್ ಇಸ್ ಸನ್. ಸನ್ನಿಂದ ಬರ್ತಾ ಇರುವಂತಹ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನಾದರೂ ಡೈರೆಕ್ಟ್ ಆಗಿ ಅರ್ಥನ ಮೇಲೆ ಬೀಳ್ತಾ ಹೋದರೆ, ಸೊ ಅರ್ಥನಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಲೈಫ್ ಫಾರ್ಮ್ಸ್ ಏನಾದರೂ ಈ ಒಂದು ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋದರೆ ಸ್ಕಿನ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ, ಲೈಕ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ. ಸೊ ಪ್ಲಾಂಟ್ಸ್ ಏನಾದರೂ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋಯ್ತು ಅಂದರೆ ಪ್ಲಾಂಟ್ಸ್ ಡ್ಯಾಮೇಜಸ್ ಆಗ್ತಾ ಹೋಗುತ್ತೆ ಮತ್ತು ಡೆಸ್ಟ್ರಾಯ್ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಈ ಒಂದು ಓಝೋನ್ ಲೇಯರ್ ಏನು ಮಾಡುತ್ತೆ? ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂಡ್ ಇಟ್ ಪ್ರೊಟೆಕ್ಟ್ಸ್ ಅವರ್ ಅರ್ತ್ ಫ್ರಮ್ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಸನ್. ಸನ್ನಿಂದ ಬರ್ತಾ ಇರುವಂತಹ ಒಂದು ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಇಂದ ನಮ್ಮ ಅರ್ಥನ ಮತ್ತೆ ಅರ್ತ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಒಂದು ಲೈಫ್ ಫಾರ್ಮ್ನ ಏನು ಮಾಡುತ್ತೆ? ಈ ಓಝೋನ್ ಲೇಯರ್ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಓಝೋನ್ ಲೇಯರ್ ಏನಾಗುತ್ತೆ? ಒಂದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ? ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಅಂಡ್ ಸರ್ವೈವಲ್ ಆಫ್ ಲೈಫ್ ಆನ್ ದಿ ಅರ್ತ್. But recently it was discovered that ozone layer is depleting, means it is damaging. ಮತ್ತೆ ರೀಸೆಂಟ್ ಆಗಿ ಓಝೋನ್ ಲೇಯರ್ನಲ್ಲಿ ಹೋಲ್ಸ್ ಫಾರ್ಮೇಷನ್ ಆಗಿದೆ ಅನ್ನೋದನ್ನು ಕೂಡ ಡಿಸ್ಕವರ್ ಮಾಡ್ತಾ ಹೋಗಿದ್ದಾರೆ. ಏನಕ್ಕೆ? ದಿಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಸಮ್ ಮ್ಯಾನ್ ಮೇಡ್ ಆಕ್ಟಿವಿಟೀಸ್. chlorofluorocarbon. Okay, so it is a man-made compound. This compound is highly stable and it is not degraded by any biological process. Okay, ಸೊ ಈ ಕ್ಲೋರೋಫ್ಲೋರೋಕಾರ್ಬನ್ ಅನ್ನೋದು ಒಂದು ಮ್ಯಾನ್ ಮೇಡ್ ಕಾಂಪೌಂಡ್. ಈ ಕಾಂಪೌಂಡ್ ಏನಾಗಿರುತ್ತೆ? ಹೈಲಿ ಸ್ಟೇಬಲ್ ಆಗಿರುತ್ತೆ, ಜೊತೆಗೆ ನಾಟ್ ಡಿಗ್ರೇಡೆಡ್ ಬೈ ಎನಿ ಬಯಾಲಜಿಕಲ್ ಪ್ರೋಸೆಸ್. ಯಾವುದೇ ಒಂದು ನಾರ್ಮಲ್ ಬಯಾಲಜಿಕಲ್ ಪ್ರೋಸೆಸ್ ಇಂದ ಏನಾಗುತ್ತೆ? ಈ ಕಾಂಪೌಂಡ್ ಡಿಗ್ರೇಡ್ ಆಗೋದಿಲ್ಲ. ಹಾಗಾಗಿ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಈ ಕ್ಲೋರೋಫ್ಲೋರೋಕಾರ್ಬನ್ ಏನಾಗುತ್ತೆ? ಹಾಗೆ ಉಳ್ಕೋತಾ ಹೋಗುತ್ತೆ. ಯಾವಾಗ ಈ ಒಂದು ಕಾಂಪೌಂಡ್ ಓಝೋನ್ ಲೇಯರ್ನ ರೀಚ್ ಮಾಡುತ್ತೆ, ಮೀನ್ಸ್ ಸೊ ದಿಸ್ ಇಸ್ ಓಝೋನ್ ಲೇಯರ್. ಈ ಒಂದು ಕಾಂಪೌಂಡ್ ಏನಾದರೂ ಓಝೋನ್ ಲೇಯರ್ನ ರೀಚ್ ಮಾಡಿಬಿಟ್ಟು ಆ ಓಝೋನ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಹೋಗ್ತು ಅಂದರೆ ಇಟ್ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಓಝೋನ್. ಓಝೋನ್ನ ಏನು ಮಾಡುತ್ತೆ? ಓಝೋನ್ ಮಾಲಿಕ್ಯೂಲ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಓಝೋನ್ ಏನಾಗುತ್ತೆ? ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದೇ ಒಂದು ಪ್ರೋಸೆಸ್ ಏನಾದರೂ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದರೆ ಕಂಪ್ಲೀಟ್ ಓಝೋನ್ ಡ್ಯಾಮೇಜ್ ಆಗಿ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ಈ ಒಂದು ಓಝೋನ್ ಲೇಯರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಡಿಸಪಿಯರ್ ಆಗಿ ಹೋಗ್ಬಿಡ್ತು ಅಂದರೆ ಸನ್ನಿಂದ ಬರ್ತಾ ಇರೋಂಥ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನಾಗುತ್ತೆ? ಅರ್ತ್ ಮೇಲೆ ಡೈರೆಕ್ಟ್ ಆಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು ಆ ಒಂದು ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋದ್ವಿ ಅಂದರೆ ನಮಗೆ ಸ್ಕಿನ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಪ್ಲಾಂಟ್ಸ್ ಏನಾದರೂ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗ್ತಾ ಹೋಯ್ತು ಅಂದರೆ ಪ್ಲಾಂಟ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ, ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಓಝೋನ್ ಲೇಯರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ಲೈಫ್ ಆನ್ ದಿ ಅರ್ತ್. ಓಕೆನಾ? ಸೊ ಈಗ ಓಝೋನ್ ಲೇಯರ್ ಡಿಪ್ಲೀಷನ್ ಏನಕ್ಕೆ ಆಗ್ತಾ ಇದೆ? ದಿಸ್ ಇಸ್ ಬಿಕಾಸ್ ಆಫ್ ಸಮ್ ಮ್ಯಾನ್ ಮೇಡ್ ಆಕ್ಟಿವಿಟಿ, ದಟ್ ಈಸ್ ಮ್ಯಾನ್ ಮೇಡ್ ಕಾಂಪೌಂಡ್. ಈ ಕಾಂಪೌಂಡ್ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ
ಪ್ರೆಸೆಂಟ್ ಇದೆ. ಏನಕ್ಕೆ? ಬಿಕಾಸ್ ಇಟ್ ಈಸ್ ಹೈಲಿ ಸ್ಟೇಬಲ್ ಅಂಡ್ ಇಟ್ ಈಸ್ ನಾಟ್ ಡಿಗ್ರೇಡೆಡ್ ಬೈ ಎನಿ ಬಯಾಲಜಿಕಲ್ ಪ್ರೋಸೆಸ್. ಯಾವುದೇ ಒಂದು ನಾರ್ಮಲ್ ಬಯಾಲಜಿಕಲ್ ಪ್ರೋಸೆಸ್ ಇಂದ ಇದು ಡಿಗ್ರೇಡ್ ಆಗಲ್ಲ, ಹಾಗೆ ಅಟ್ಮಾಸ್ಫಿಯರ್ ನಲ್ಲಿ ಉಳ್ಕೋತಾ ಹೋಗುತ್ತೆ. ಇದು ಯಾವಾಗ ಒಂದು ಓಝೋನ್ ಲೇಯರ್ ನ ರೀಚ್ ಮಾಡಿಬಿಟ್ಟು ಓಝೋನ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಆ ಒಂದು ಓಝೋನ್ ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಓಝೋನ್ ಲೇಯರ್ ಏನಾಗ್ತಾ ಇದೆ, ಡೇ ಬೈ ಡೇ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ, ಹೋಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಓಝೋನ್ ಲೇಯರ್.